ಹೇಳಿದ ಮೇಲೆ ನಮ್ಮ AICC ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸ್ಕೋಬೇಕಾ ಸರ್, ಅಲ್ಲಿಗೆ ಹೋಗೋದು ಬೇಡವಾ ಅಂತ? ಅದನ್ನು ಅವ್ರು ಹೇಳಿದಾರಲ್ಲ ಆ ರೀತಿ ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೆಯದು, ಇಲ್ಲೇ ಬಗೆಹರಿಸ್ಕೋಬೇಕು. ಡೆಲ್ಲಿಗೆ ಸದ್ಯದಲ್ಲೇ ಬುಲಾವ್ ಬರುತ್ತೆ, ಹೋಗ್ತೀವಿ ಅಂತಲೂ ಮೊನ್ನೆ ತಾನೇ DKC ಅವರು ಕೂಡ ಹೇಳಿದರು. ಡೆಲ್ಲಿಗೆ ಹೋಗೋ ಅಗತ್ಯ ಬರಲ್ವಾ ಸರ್? ಅಲ್ಲ, 27ಕ್ಕೆ ಏನೋ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಹಾಂ ಸರ್. ಅದಕ್ಕೆ ಸ್ವಾಭಾವಿಕವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಅದರಲ್ಲಿ ಸದಸ್ಯರಿರ್ತಾರೆ, ಅದಕ್ಕೆ ಹೋಗ್ತಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಏನಾದರೂ ಭೇಟಿ ಮಾಡ್ಬೋದೇ. ಅವ್ರ ಮಾತು ಒಪ್ತೀರಾ ಸರ್? ಗೊಂದಲ ಇಲ್ಲಿಂದನೇ ಸೃಷ್ಟಿ ಆಯಿತಾ ಇಲ್ಲಿ ನಾಯಕರಿಂದನೇ? ಗೊತ್ತಿಲ್ಲಪ್ಪ ನನಗೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಸರ್, ಬಸವರಾಜ್ ಅವರ ವಿರುದ್ಧ ಲುಕೌಟ್ ನೋಟಿಸ್ ಹೊರಡಿಸೋ ಚರ್ಚೆ ನಡೀತಾ ಇದೆ ಸರ್, ಬಸವರಾಜ್ ವಿರುದ್ಧ. ಇಲ್ಲ, ಕಾನೂನೇನು ಕ್ರಮ ತಗೋಬೇಕೋ ಅದನ್ನು COD ಅವರು ಕ್ರಮ ತಗೊಳ್ತಾರೆ. ಅದು ಇನ್ವೆಸ್ಟಿಗೇಷನ್ನಲ್ಲಿರೋದ್ರಿಂದ ಅವರು ಲುಕೌಟ್ ನೋಟಿಸ್ ಕೊಡ್ತಾರಾ ಅಥವಾ ಬೇರೆ ಏನು ನೋಟಿಸ್ ಕೊಡ್ತಾರಾ ಅದು ಅವ್ರಿಗೆ ಬಿಟ್ಟಿದ್ದು. ಸರ್, ಗೊಂದಲ ಬಗೆಹರಿಯುತ್ತಾ ಕಾಂಗ್ರೆಸ್ನು ಅಂತ ನೀವು ನೆನ್ನೆ ಒತ್ತಾಯ ಮಾಡಿದ್ರೆ ಹೈಕಮಾಂಡ್ ಬೇಗ ಗೊಂದಲ ಬಗೆಹರಿಸಬೇಕು? ಇಲ್ಲ, ನನ್ನ ದೃಷ್ಟಿಯಲ್ಲಿ ಇದು ಯಾವುದು ಕೂಡ ಇರೋದು ಬೇಡ ಅಂತ ಅಷ್ಟೇ. ಆ ಅರ್ಥದಲ್ಲಿ ನಾನು ಹೇಳಿರೋದು, ಇದು ಗೊಂದಲ ಇದ್ದರೆ ಅದನ್ನು ಬಗೆಹರಿಸಿಕೊಂಡು ನಾವು ಜನ ಸಮುದಾಯಕ್ಕೆ ನಾವೇನು ಭರವಸೆಗಳು ಕೊಟ್ಟಿದ್ದೀರಿ ಆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕೆಂದರೆ ನಮಗೆ ನಮ್ಮ ಒಳಗಿನ ವ್ಯತ್ಯಾಸಗಳೆಲ್ಲ ಮುಖ್ಯ, ಆಡಳಿತ ಮುಖ್ಯ, ಗವರ್ನೆನ್ಸ್ ಮುಖ್ಯ. ಅದನ್ನು ಸರಿ ಮಾಡಿಕೊಂಡು ಜನರಿಗೆ ಆಡಳಿತ ಕೊಡಬೇಕು ಅನ್ನೋದು ಅಷ್ಟೇ ನಮ್ಮದು. ಇದು ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ? ಅಲ್ಲ, ಬೀರ್ಬೋದು. ಅಧಿಕಾರಿಗಳಿಗೆ ಸ್ವಾಭಾವಿಕವಾಗಿ ಒಂದಿಷ್ಟು ಕನ್ಫ್ಯೂಷನ್ ಆಗೋದು ಸಹಜ. ಇದು ಯಾವಾಗಲೂ ಇಂಥ ಸಂದರ್ಭದಲ್ಲಿ ಆಗಿದೆ ಹಿಂದೆ ಎಲ್ಲ. ಅದರಲ್ಲಿ ಈಗ ನಮಗೆ ಅಧಿಕಾರಿಗಳಿಗೂ ಕೂಡ ಒಂದು ಸಂದೇಶ ಹೋಗಬೇಕು, ಎಲ್ಲವೂ ಸರಿ ಇದೆ, ಆಡಳಿತ ಮಾಡಬೇಕು ಅಂತೇಳಿ ಅವ್ರಿಗೂ ಸಂದೇಶ ಹೋಗ್ಬೇಕಲ್ವಾ.